ಎಲ್ರಿಗೂ ನಮಸ್ಕಾರ. IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ ಮಠ್. IPL ಮಹಾ ಹಂಗಾಮಕ್ಕೆ ಕ್ಷಣಗಣನೆ ಶುರುವಾಗಿದೆ. ನಾಳೆ ಕೋಲ್ಕತಾದ ಈಡನ್ ಗಾರ್ಡನ್ ಮೈದಾನದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ಮತ್ತು ನಮ್ಮ RCB ತಂಡ ಮುಖಾಮುಖಿಯಾಗಲಿದೆ. ಉದ್ಘಾಟನಾ ಪಂದ್ಯದಲ್ಲೇ ನಮ್ಮ RCB ಹುಡುಗರು ಅಬ್ಬರಿಸಲಿಕ್ಕೆ ರೆಡಿಯಾಗಿದ್ದಾರೆ. ಈ ಒಂದು ಪಂದ್ಯದ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಇವತ್ತು ಜಾಯ್ನ್ ಆಗಿದ್ದಾರೆ ಕ್ರೀಡಾ ವರದಿಗಾರ ರಮೇಶ್ ಕೋಟಿ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಾಳೆಯ ಪಂದ್ಯದ ಬಗ್ಗೆ ತಿಳ್ಕೊಂಡು ಬರೋಣ. ನಮಸ್ತೆ ಸರ್. ನಮಸ್ಕಾರ ಚಿದಾನಂದ್. IPL ನ ಮೊದಲನೇ ಪಂದ್ಯದ ಮೊದಲನೇ ಡಿಸ್ಕಷನ್ ನಲ್ಲಿ ನಾವು ಶುರು ಮಾಡ್ತಾ ಇದ್ದೇವೆ. IPL ನ ಮೊದಲ ಪಂದ್ಯ RCB ಮತ್ತು ಕೋಲ್ಕತಾ ನೈಟ್ ರೈಡರ್ಸ್ ತಂಡ. ಹಾಗಾಗಿ ನಾಳೆಯ ಪಂದ್ಯ ಹೇಗಿರಲಿದೆ ಅಂತ ಹೇಳಿ ತುಂಬಾ ಕ್ಯೂರಿಯಾಸಿಟಿ ಇದೆ ನಾಳೆ ಮ್ಯಾಚು. ಈ ಸೀಸನ್ಗೆ ಮೊದಲನೇ ಮ್ಯಾಚ್, ಅದರಲ್ಲೂ ವಿಶೇಷವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ನಿಮ್ಗೆಲ್ರಿಗೂ ಗೊತ್ತು, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ RCB ತಂಡಕ್ಕೆ ಸಾಕಷ್ಟು ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಇರೋದೇ. ಸೊ ಇನ್ನಲ್ಲಿ RCB ಮ್ಯಾಚ್ ಅಂದಮೇಲೆ ತುಂಬಾ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಬರೀ ಬೆಂಗಳೂರು ಅಥವಾ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಇಂಡಿಯಾ, ಇಡೀ ವರ್ಲ್ಡ್ ಕೂಡ ಇದನ್ನು ನೋಡ್ತಾ ಇರುತ್ತೆ ಈ ಮ್ಯಾಚ್ಗೆ. ಸಾಕಷ್ಟು RCB ಫ್ಯಾನ್ಸು ವರ್ಲ್ಡ್ ವೈಡ್ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಮ್ಯಾಚ್ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿದೆ. ಮತ್ತೊಂದೆಡೆ ಏನಂತಂದ್ರೆ ಕೋಲ್ಕತಾ ನೈಟ್ ರೈಡರ್ಸ್ ಹಾಲಿ ಚಾಂಪಿಯನ್ಸ್. ಅವರು ಲಾಸ್ಟ್ ಸೀಸನ್ನಲ್ಲಿ ಚಾಂಪಿಯನ್ ಆಗಿದ್ರು. ಸೊ ಆ ಒಂದು ಕಾರಣಕ್ಕಾಗಿ ಈ ಒಂದು ಮ್ಯಾಚ್ ತುಂಬಾ ಹೈ ವೋಲ್ಟೇಜ್ ಇಂದ ಕೂಟಿರುತ್ತೆ ಅಂತ ನಾವು ಹೇಳ್ಬೋದು. ಅಂದ್ರೆ ನಾಳೆಯ ಒಂದು ಪ್ಲೇಯಿಂಗ್ ಎಲೆವೆನ್ ಯಾವ ರೀತಿ ಇರಲಿದೆ ಅಂತ ಹೇಳಿ ಸರ್ RCB ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಸೀಸನ್ಗೆ ಫಸ್ಟ್ ಮ್ಯಾಚ್ ಇದು RCBಗೆ. ಸೊ RCB ಈ ಮ್ಯಾಚನ್ನು ಗೆದ್ಕೊಂಡು ಮೊದಲನೇ ಮ್ಯಾಚಲ್ಲೇ ಒಂದು ಮೊಮೆಂಟಮ್ ತಗೊಂಡೋದ್ರೆ ಈ ಟೂರ್ನಮೆಂಟ್ಗೆ ಒಂದು ಒಳ್ಳೆ ಪಾಸಿಟಿವ್ ಸಿಗುತ್ತೆ ಟೀಮ್ ಇಂಡಿಯಾ, ನಮ್ಮ RCB ತಂಡಕ್ಕೆ. ಜೊತೆಗೆ ಫ್ಯಾನ್ಸ್ಗೂ ಕೂಡ ಒಂದು ಒಳ್ಳೆ ಖುಷಿ ಸಿಗುತ್ತೆ. ಸೊ RCB ಮೇಲೆ ಒಂದು ಒಳ್ಳೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಅಭಿಮಾನಿಗಳು ಕೂಡ. ಸೊ ಹಾಗಾಗಿ ಈ RCB ತಂಡ ಫಸ್ಟ್ ಮ್ಯಾಚ್ ಗೆದ್ಕೊಳ್ಳೋಕೆ ಎದುರು ನೋಡ್ತಾ ಇರುತ್ತೆ. ಈ KKR ತಂಡನೂ ಕೂಡ ಅಷ್ಟೇ ಮೊದಲನೇ ಮ್ಯಾಚ್ ಗೆದ್ದು ಟೂರ್ನಿಯಲ್ಲಿ ಶುಭಾರಂಭ ಕಾಣಲಿಕ್ಕೆ ಎದುರು ನೋಡ್ತಾ ಇದೆ. ಸೊ ಹಾಗಾಗಿ RCB ತಂಡ KKR ವಿರುದ್ಧ ಗೆಲ್ಲಬೇಕಂದ್ರೆ ಒಳ್ಳೆ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಆಡಿಸ್ಬೇಕಾಗುತ್ತೆ. ಸೊ ಈ ಸಲ ನೀವು ನೋಡ್ಬೋದು, ಈ ಮೆಗಾ ರಾಜ್ನಲ್ಲಿ ಒಳ್ಳೊಳ್ಳೆ ಆಟಗಾರರನ್ನ ಪಿಕ್ ಮಾಡಿದ್ದಾರೆ RCB ಈ ಸಲ. ಸೊ ಬ್ಯಾಟಿಂಗ್ ಆಗ್ಬೋದು, ಬೌಲಿಂಗ್ ಆಗ್ಬೋದು, ಮತ್ತೆ ಆಲ್ರೌಂಡರ್ಸ್ ವಿಭಾಗದಲ್ಲೂ ಕೂಡ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ. ಸೊ ಬ್ಯಾಟಿಂಗಲ್ಲಿ ನಾವು ನೋಡೋದಾದ್ರೆ ಒಂದು ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ 6 ಜನ ಇದ್ದಾರೆ. ಮತ್ತೆ ಆಲ್ರೌಂಡರ್ಸ್ ಅಲ್ಲಿ ನೋಡಿದಾಗ 7 ಜನ ಇದ್ದಾರೆ. ಮತ್ತೆ ಬೌಲರ್ಸ್, ಪೂರ್ಣ ಪ್ರಮಾಣದ ಬೌಲರ್ಗಳನ್ನು ನಾವು ನೋಡಿದಾಗ ಟೋಟಲ್ 9 ಜನ ಇದ್ದಾರೆ. ಸೊ ಹಾಗಾಗಿ ಈ ಸಲ RCB ತುಂಬಾ ಚೆನ್ನಾಗಿದೆ, ಒಳ್ಳೆ ಕಾಂಬಿನೇಷನ್ ಇದೆ ಈ ಸಲ. ಅದರಲ್ಲೂ ಹೋಮ್ ಗ್ರೌಂಡ್ M ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಟೋಟಲ್ 7 ಮ್ಯಾಚ್ ಇರುತ್ತೆ ಒಂದು ಸೀಸನ್ಗೆ. ಈ ಸೀಸನಲ್ಲೂ ಕೂಡ 7 ಮ್ಯಾಚ್ ಇರುತ್ತೆ. ಸೊ ಆ ಒಂದು ಕಂಡೀಷನ್ಸ್ ನೋಡಿಕೊಂಡು ಇವರು ಮೆಗಾರಾಜ್ನಲ್ಲಿ ಒಳ್ಳೊಳ್ಳೆ ಆಟಗಾರನ ಪಿಕ್ ಮಾಡಿದ್ದಾರೆ. ಸೊ ಚಾಲೆಂಜ್ ಏನಪ್ಪ RCBಗೆ ಅಂದಾಗ ಅವೇ ಮ್ಯಾಚಸ್ ಚಾಲೆಂಜಸ್ ಆಗುತ್ತೆ. ಯಾಕಂದ್ರೆ ಆ ಕಂಡೀಷನ್ಸ್ ನಮಗೆ ಅಷ್ಟೊಂದು ಚೆನ್ನಾಗಿ ಗೊತ್ತಿರಲ್ಲ. RCB ಹೋಮ್ ಗ್ರೌಂಡು ಬೆಂಗಳೂರದು ಚೆನ್ನಾಗಿ ಗೊತ್ತಿರುತ್ತೆ. ಅವೇ ಪಿಚ್ಗಳಲ್ಲಿ ಯಾವ ರೀತಿ ಒಂದು ಆಡಬೇಕು, ಆ ಕಂಡೀಷನ್ಸ್ ಯಾವ ಥರ ಇದೆ, ಅದಕ್ಕೆ ತಕ್ಕಂಗೆ ಅವರು ಪ್ಲೇಯಿಂಗ್ 11 ಪಿಕ್ ಮಾಡಬೇಕಾಗುತ್ತೆ. ಸೊ ಈಗ ಫಸ್ಟ್ ಮ್ಯಾಚ್ ನಡೀತಾ ಇರೋದು ನಾಳೆ ಕೋಲ್ಕತಾ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ. ಸೊ ಅದು ಆಬ್ವಿಯಸ್ಲಿ KKR ತಂಡಕ್ಕೆ ಅದೊಂದು ಹೋಮ್ ಗ್ರೌಂಡು, ತುಂಬಾ ಟಫ್ ಇರುತ್ತೆ RCBಗೆ ಈ ಮ್ಯಾಚು. KKR ಯಾಕಂತಂದ್ರೆ ಕಳೆದ ಒಂದು ಹಲವು ದಿನಗಳಿಂದ KKR ತಂಡ ಕೂಡ ಅಲ್ಲಿ ಕ್ಯಾಂಪ್ ನಡೆಸ್ತಾ ಇದ್ದಾರೆ, ಒಳ್ಳೊಳ್ಳೆ ಅಭ್ಯಾಸ ಮಾಡ್ತಾ ಇದ್ದಾರೆ. ಕಂಡೀಷನ್ಸ್ಗೆ ಆಲ್ರೆಡಿ ಅವ್ರು ಅಡ್ಜಸ್ಟ್ ಆಗಿದ್ದಾರೆ. ಸೊ ಹಾಗಾಗಿ RCB ತಂಡಕ್ಕೆ ಅವರು ಹೋಮ್ ಗ್ರೌಂಡ್ ಅಲ್ಲಿ ಹೋಗಿ ಆಡೋದು ಚಾಲೆಂಜ್ ಆಗಿರುತ್ತೆ. ಸೊ ಹಾಗಾಗಿ ಈಗ RCB ತಂಡ ಒಂದು ಒಳ್ಳೆ ಪ್ಲೇಯಿಂಗ್ 11 ಪಿಕ್ ಮಾಡ್ಬೇಕು ಇಲ್ಲಿ. ಸೊ ಇದು ಚಾಲೆಂಜಿಂಗ್ ಆಗಿರುತ್ತೆ RCB ಟೀಮ್ ಮ್ಯಾನೇಜ್ಮೆಂಟ್ಗೆ. ಓಪನಿಂಗ್ ಇಂದ ಹೇಳ್ಕೊತ ಬರೋದಾದ್ರೆ ಖಂಡಿತವಾಗ್ಲೂ ಮಾತಾಡೋಣ, ಅದ್ರ ಬಗ್ಗೆನೂ ಮಾತಾಡೋಣ. ಸೊ ಬಟ್ ನಾವು ಅಂದ್ರೆ ಯಾವ್ಯಾವ ಥಿಂಗ್ಸ್ ನಾವಿಲ್ಲಿ ಒಂದು ಪ್ಲೇಯಿಂಗ್ 11 ಸೆಲೆಕ್ಟ್ ಮಾಡ್ಬೇಕಂದ್ರೆ ಯಾವೆಲ್ಲ ಅಂಶಗಳನ್ನ ನಾವಿಲ್ಲಿ ಗಮನಿಸಬೇಕು ಅನ್ನೋದ್ರ ವಿಚಾರದ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆಮೇಲೆ ನಾವು 11ರ ಬಳಗ ಟೀಮ್ RCB ತಂಡದ 11ರ ಬಳಗ ಯಾವ ರೀತಿ ಇರುತ್ತೆ ಅಂತಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆಬ್ವಿಯಸ್ಲಿ ಈ ಪಂದ್ಯದಲ್ಲಿ ಓಪನರ್ಸ್ ಆಗಿ ನಾವು ನೋಡೋದಾದ್ರೆ ವಿರಾಟ್ ಕೊಹ್ಲಿ ಅವರು ಆಡ್ತಾರೆ. ಅವರು ಕಳೆದ ಹಲವು ಆವೃತ್ತಿಗಳಲ್ಲಿ ಇನ್ನಿಂಗ್ಸ್ ಆರಂಭಿಸ್ತಾ ಇದ್ದಾರೆ RCB ಪರ. ಇವ್ರ ಜೊತೆಗೆ ಫಿಲ್ ಸಾಲ್ಟ್ ಹೊಸ ಆಟಗಾರ ಈ ಸಲ ಬರ್ತಾ ಇದ್ದಾರೆ. ಫಿಲ್ ಸಾಲ್ಟ್ ನಿಮ್ಗೆ ಗೊತ್ತು, ಹೋದ ಸೀಸನ್ ಅಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ಪರ ಯಾವ ರೀತಿ ಅಬ್ಬರಿಸಿದ್ರು ಅಂತ ಬ್ಯಾಟಿಂಗ್ ಅಲ್ಲಿ. ಸೊ ಅವ್ರಿಗೆ ಈಗ ಅದೇ ಫಸ್ಟ್ ಮ್ಯಾಚ್ ಅಲ್ಲೇ ಫಿಲ್ ಸಾಲ್ಟ್ ಅವರು ಲಾಸ್ಟ್ ಸೀಸನ್ ಅಲ್ಲಿ ಆಡಿದ ತಂಡದ ವಿರುದ್ಧನೇ ಆಡ್ತಾ ಇದ್ದಾರೆ. ಆಲ್ಮೋಸ್ಟ್ KKR ಅವರು ಆಲ್ರೆಡಿ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ ಕಂಡೀಷನ್ಸ್. ಕೋಲ್ಕತಾ ನೈಟ್ ರೈಡರ್ ಯಾವುದು ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ಯಾವ ರೀತಿ ಕಂಡೀಷನ್ಸ್ ಇದೆ ಅಂತ ಆಲ್ರೆಡಿ ಫಿಲ್ ಸಾಲ್ಟ್ ಗೊತ್ತಿರುತ್ತೆ. ಅದೊಂದು RCBಗೆ ಅಡ್ವಾಂಟೇಜ್ ಆಗುತ್ತೆ ಫಿಲ್ ಸಾಲ್ಟ್ ಅವ್ರನ್ನ ಓಪನಿಂಗ್ ಮಾಡೋದು ಈ ಮ್ಯಾಚ್ ಅಲ್ಲಿ. ಸೊ ಅವರು ಹೊಡೆಬಡಿ ಆಟಗಾರ. ಅವರು ಒಂದ್ ಸೈಡ್ ಹೊಡಿತಾ ಇದ್ರೆ ವಿರಾಟ್ ಕೊಹ್ಲಿ ಅವರು ಆಂಕರ್ ರೋಲ್ ಮಾಡ್ತಾರೆ, ಇನ್ನಿಂಗ್ಸ್ ಫುಲ್ ಕ್ಯಾರಿ ಮಾಡ್ಬೇಕಾಗುತ್ತೆ ಅವರು. ಸೊ ಬೇರೆ ಬ್ಯಾಟ್ಸ್ಮನ್ಗಳು ಬಂದು ಈ ತರ ವಿರಾಟ್ ಕೊಹ್ಲಿ ಲಾಂಗ್ ಇನ್ನಿಂಗ್ಸ್ ಆಡಿದಾಗ ಬೇರೆ ಹೊಸ ಪ್ಲೇಯರ್ ಬಂದು ಕೂಡ ಫಸ್ಟ್ ಬಾಲ್ ಇಂದಾನೆ ಅಟ್ಯಾಕಿಂಗ್ ಗೇಮ್ ಆಡ್ಬೋದು. ಸೊ ಆ ಒಂದು ಕಾರಣಕ್ಕೆ ಜವಾಬ್ದಾರಿ ವಿರಾಟ್ ಕೊಹ್ಲಿಗೆ ಏನಪ್ಪಾ ಅಂತಂದ್ರೆ ಆಂಕರ್ ರೋಲ್ ಇದರಲ್ಲಿರುತ್ತೆ. ಅವರೇನು 180 ಸ್ಟ್ರೈಕ್ ರೇಟ್ ಅಲ್ಲಿ ಹೊಡೆ ಆಗತ್ತೆ ಇಲ್ಲ. ಅವರೇನಿದ್ರು 120, 130, 140 ಈ ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡ್ಕೊಂಡ್ರು ಸಾಕು, ಬರೋ ಬ್ಯಾಟ್ಸ್ಮನ್ ಹೊಡಿಬೋದು. ಸೊ ಹಾಗಾಗಿ ನಾವು ಓಪನರ್ಸ್ ಆಬ್ವಿಯಸ್ಲಿ ಫಿಲ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಅವರು ಆಡ್ತಾರೆ. ಇನ್ನು 3ನೇ ಕ್ರಮಾಂಕದಲ್ಲಿ ನಾಯಕ ರಜತ್ ಪಾಟಿದಾರ್ ಅವರು ಆಡ್ತಾರೆ. ಈ ಸೀಸನ್ ಅವ್ರಿಗೆ ತುಂಬಾ ಸ್ಪೆಷಲ್ಲು.
ಅವರು ಈಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. RCB ಅಂದರೆ ಕ್ಯಾಪ್ಟನ್ ಆಗೋದು ಈಸಿ ಅಲ್ಲ, ಸಾಕಷ್ಟು ಘಟಾನುಘಟಿಗಳು RCB ತಂಡವನ್ನು ಮುನ್ನಡೆಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಈಗ ನಾವು ನೋಡ್ಬೋದು ರಜತ್ ಪಾಟಿದಾರ್ ಅವ್ರಿಗೆ ಅವರು ಅಷ್ಟೊಂದು ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ, ಬಟ್ ಡೊಮೆಸ್ಟಿಕ್ ಕ್ರಿಕೆಟಲ್ಲಿ ಅವರು ಕ್ಯಾಪ್ಟನ್ಸಿ ಮಾಡಿದ್ದಾರೆ. ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಡೊಮೆಸ್ಟಿಕ್ ಕ್ರಿಕೆಟರ್ಸ್ ಇರ್ತಾರೆ, ಜೊತೆಗೆ ಇಂಟರ್ನ್ಯಾಷನಲ್ ಸ್ಟಾರ್ಸ್ ಕೂಡ ಇರ್ತಾರೆ. ಇವರಿಬ್ಬರನ್ನು ಮ್ಯಾನೇಜ್ ಮಾಡೋದಿದೆಯಲ್ಲ, ಇದು ತುಂಬಾ ಟಫೆಸ್ಟ್ ಜಾಬ್ ಇದು ಕ್ರಿಕೆಟ್ ಅಲ್ಲಿ. ಸೊ ನೀವು ತುಂಬಾ ಕಷ್ಟ. ಅದರಲ್ಲೂ ಬ್ಯಾಟಿಂಗ್ ದಿಗ್ಗಜ ವಿರಾಟ್ ಕೊಹ್ಲಿ ಬೇರೆ ಇರ್ತಾರಲ್ಲಿ, ಅವ್ರನ್ನೆಲ್ಲ ಅವ್ರನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಅವ್ರನ್ನೆಲ್ಲ ವಿಶ್ವಾಸ ತಗೊಂಡು ಆಡ್ಸೋದು ತುಂಬಾ ಚಾಲೆಂಜ್ ಇದೆ ಇಲ್ಲಿ ತುಂಬಾ. ಸೊ ಅದರಲ್ಲಿ ಇವಾಗ ನಾಯಕನಾಗಿ ಅವರು 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡೋದು ಅವ್ರಿಗೆ ಡಿಫ್ರೆಂಟ್ ಪ್ರೆಷರ್ ಇರುತ್ತೆ ಇಲ್ಲಿ. ಸೊ ಅವ್ರು ಕನ್ಫರ್ಮ್ ಆಗಿ ರಜತ್ ಪಾಟಿದಾರ್ 3ನೇ ಕ್ರಮಾಂಕದಲ್ಲಿ ಆಡ್ತಾರೆ. 4ನೇ ಕ್ರಮಾಂಕದಲ್ಲಿ ಲಿಯಾಮ್ ಲಿವಿಂಗ್ಸ್ಟನ್ ಅವರು ಬರ್ತಾರೆ. ಅವರು ಕೂಡ ಒಳ್ಳೆ ಸ್ಫೋಟಕ ಬ್ಯಾಟ್ಸ್ಮನ್. ಅವರು ಒಬ್ರು ಪಂದ್ಯವನ್ನು ಗೆಲ್ಸ್ಕೊಡೋ ತಾಕತ್ತು ಲಿಯಾಮ್ ಲಿವಿಂಗ್ಸ್ಟನ್ಗೆ ಇದ್ದಾರೆ. ಅವ್ರೊಬ್ಬರನ್ನಿದ್ರೆ ಏನಾಗುತ್ತೆ ಅಂತ ನಾವೆಲ್ಲ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ನೋಡಿದೀವಿ. ಇಂಗ್ಲೆಂಡ್ ಟೀಮ್ ಪರ ಸಾಕಷ್ಟು ಮ್ಯಾಚ್ಗಳನ್ನ ಅವರು ಗೆಲ್ಸ್ಕೊಟ್ಟಿದ್ದಾರೆ. ಅದೇ ರೀತಿ ಹೋದ IPL ಸೀಸನ್ಗಳಲ್ಲೂ ಕೂಡ ಅವರು ಯಾವ್ಯಾವ ತಂಡಗಳಿಗೆ ಆಡಿದ್ರು ಆ ತಂಡಗಳ ಪರ ಅವರು ಕೂಡ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಇವರು 4ನೇ ಕ್ರಮಾಂಕದಲ್ಲಿ ಬ್ಯಾಟ್ ಮಾಡ್ತಕ್ಕಂಥದ್ದು ಬಹುತೇಕ ಖಚಿತ. ನೆಕ್ಸ್ಟ್ ನಾವು ನೋಡೋದಾದ್ರೆ ನೆಕ್ಸ್ಟ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಜಿತೇಶ್ ಶರ್ಮಾ ಅವರನ್ನ ಆಡಿಸ್ತಾರೆ. ಈ ಒಂದು ಪೊಸಿಷನ್ ಸ್ವಲ್ಪ RCBಗೆ ಸ್ವಲ್ಪ ಪಿಕ್ ಮಾಡ್ಲಿಕ್ಕೆ ಸ್ವಲ್ಪ ಟಫ್ ಇದೆ. ಯಾಕಂತಂದ್ರೆ ಲೋಕಲ್ ಬಾಯ್ ನಮ್ಮ ದೇವದತ್ ಪಡಿಕಲ್ ಅವರು ಇದ್ದಾರೆ, ಅವ್ರನ್ನ ಆಡಿಸ್ಬೇಕಾ ಅಥವಾ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಜಿತೇಶ್ ಶರ್ಮಾ ಅವ್ರನ್ನ ಆಡಿಸ್ಬೇಕಾ ಅನ್ನೋ ಒಂದು ಗೊಂದಲ ಟೀಮ್ ಮ್ಯಾನೇಜ್ಮೆಂಟ್ ಇದೆ. ಬಟ್ ಅವ್ರು ನಾಳೆ ಒಂದು ಲಾಸ್ಟ್ ಮೂಮೆಂಟ್ ಅಲ್ಲಿ ಅವರು ಒಂದು ಕಾಲ್ ತಗೊಬಹುದು ಯಾರನ್ನ ಆಡಿಸ್ಬೇಕು ಅಂತ. ಬಟ್ ಇಲ್ಲಿ ನಾವು ನೋಡೋದಾದ್ರೆ ಸಿಚುವೇಶನ್ ನಾವು ನೋಡೋದಾದ್ರೆ ಪೂರ್ಣ ಪ್ರಮಾಣದ ವಿಕೆಟ್ ಕೀಪರ್ ಆಗಿ ಈ ಮ್ಯಾಚ್ ಅಲ್ಲಿ ಫಸ್ಟ್ ಪ್ರಿಫರೆನ್ಸ್ ಜಿತೇಶ್ ಶರ್ಮಾ ಅವ್ರಿಗೂ ಕೊಡಬಹುದು. ಓಪನರ್ ಫಿಲ್ ಸಾಲ್ಟ್ಗೂ ಕೊಡೋ ಚಾನ್ಸಸ್ ಇದೆ. ಅವರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ಅವ್ರು ವಿಕೆಟ್ ಕೀಪರ್ ಮಾಡಿ ದೇವದತ್ ಪಡಿಕಲ್ ಅವ್ರನ್ನ ತರಬಹುದು ಅಂತ. ಅದನ್ನ ನಾವು ಹೇಳಕ್ಕಾಗಲ್ಲ, ಟೀಮ್ ಮ್ಯಾನೇಜ್ಮೆಂಟ್ ಅದು ಡಿಸೈಡ್ ಮಾಡುತ್ತೆ ಕಂಡೀಷನ್ಸ್ ನೋಡ್ಕೊಂಡು. ಸೊ ಒಂದು ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ ನಾವು ಮ್ಯಾನೇಜ್ ಮಾಡ್ಬೇಕು ಎಲ್ರಿಗೂ. ಸೊ ಹೊರೆ ಆಗ್ಬಾರ್ದು ಯಾರಿಗೂ. ಸೊ ಜಿತೇಶ್ ಶರ್ಮಾ ಅವ್ರಿಗೂ ಒಂದು ಅವಕಾಶ ನೀಡಬೇಕು ಅನ್ನೋ ಕಾರಣಕ್ಕೆ ಅವ್ರಿಗೆ ಅದು ಬೇರೆ ಜಿತೇಶ್ ಶರ್ಮಾ ಕೊಟ್ಟರು ಅವರು ಆಲ್ರೆಡಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲೂ ವಿಕೆಟ್ ಕೀಪಿಂಗ್ ಮಾಡಿದ್ದಾರೆ ಭಾರತ ತಂಡದ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಅವರು ಒಳ್ಳೆ ವಿಕೆಟ್ ಕೀಪರ್, ಅದ್ರಲ್ಲಿ ಡೌಟೇ ಇಲ್ಲ. ಸೊ ನನ್ಗನ್ಸಂಗೆ ಈ ಒಂದು ಜಿತೇಶ್ ಶರ್ಮಾ ಅವ್ರನ್ನ ಪೂರ್ಣ ಪ್ರಮಾಣದ ವಿಕೆಟ್ ಕೀಪರ್ ಆಗಿ ಈ ಒಂದು ಪಂದ್ಯದಲ್ಲಿ ಅವರು ಚಾನ್ಸಸ್ ಇದೆ. ಅವರು ಏನಪ್ಪಾ ಅಂತ ಇನ್ನೊಂದು ಏನಂದ್ರೆ ಅವರು ಕೂಡ ಮ್ಯಾಚ್ ಫಿನಿಷರ್, ಅವರು ಸ್ಫೋಟಕ ಬ್ಯಾಟ್ ಮಾಡ್ತಾರೆ, ಹೊಡಿತಾರೆ. ಅವರು ಅಟ್ಯಾಕಿಂಗ್ ಗೇಮ್ ಇದೆ ಅವ್ರದ್ದು. ಸೊ ಹಾಗಾಗಿ ಅವ್ರು ನೋಡ್ಬೋದು. ನೀವು ದೇವದತ್ ಪಡಿಕಲ್ ಹೇಳಿದ್ರಿ, ಒಂದು ವೇಳೆ ಏನಾದ್ರು RCB ತಂಡ ಫಸ್ಟ್ ಬ್ಯಾಟಿಂಗ್ ಆಡಿ ಏನಾದ್ರು ವಿಕೆಟ್ಸ್ ಬೇಗ ಏನಾದ್ರು ಬಿದ್ದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ದೇವದತ್ ಪಡಿಕಲ್ ಅವ್ರನ್ನ ಯುಟಿಲೈಸ್ ಮಾಡ್ಕೊಬಹುದು. ಸೊ ಅದೊಂದು ಆಪ್ಷನ್ ಇಟ್ಕೊಂತಾರೆ ದೇವದತ್ ಪಡಿಕಲ್ಗೆ. ನೆಕ್ಸ್ಟ್ ಇನ್ನು ಆಲ್ರೌಂಡರ್ಸ್ ಆಗಿ ನಾವು ಮೂರು ಜನ ನೋಡ್ಬೋದು. ಆಲ್ರೆಡಿ ಇವರು ಲಿಯಾಮ್ ಲಿವಿಂಗ್ಸ್ಟನ್ ಅವರು ಟಾಪ್ ಆರ್ಡರ್ ಅವರು ಆಡ್ತಾರೆ. ನೆಕ್ಸ್ಟ್ ಇನ್ನಿಬ್ರು ಆಲ್ರೌಂಡ್ ಯಾರಪ್ಪ ಅಂದ್ರೆ ಟಿಮ್ ಡೇವಿಡ್ ಅವರು ಆಡ್ತಾರೆ. ಟಿಮ್ ಡೇವಿಡ್ ಅವರು ನಿಮ್ಗೆ ಗೊತ್ತು, RCBಗೆ ಹಿಂದೆ ಆಡ್ಕೊಂಡು ಹೋಗಿದ್ರು, ಮತ್ತೆ ಮುಂಬೈ ಇಂಡಿಯನ್ಸ್ ಪರನೂ ಆಡಿದ್ರು. ಒಳ್ಳೆ ಸ್ಫೋಟಕ ಬ್ಯಾಟ್ಸ್ಮನ್, ಜೊತೆಗೆ ಮೀಡಿಯಂ ಪೇಸರ್ ಕೂಡ ಅವರು. ಸೊ ಅದು ಕೂಡ RCBಗೆ ಬೆನಿಫಿಟ್ ಆಗುತ್ತೆ. ಆಮೇಲೆ ಕೃಣಾಲ್ ಪಾಂಡ್ಯ ಅವರು ಸ್ಪಿನ್ ವಿಭಾಗದಲ್ಲಿ ಕೂಡ ಅವರು ಒಂದು ಪ್ರಮುಖ ಸ್ಪಿನ್ನರ್ ಆಗ್ತಾರೆ, ಜೊತೆಗೆ ಬ್ಯಾಟಿಂಗ್ ಡೆಪ್ತ್ ಅನ್ನು ಕೊಡ್ತಾರೆ ಟೀಮ್ಗೆ. ಸೊ ಇವರು ಬೌಲಿಂಗ್ ಜೊತೆಗೆ ಬ್ಯಾಟಿಂಗು ಮಾಡೋದ್ರಿಂದ ಒಂದು ಟೀಮ್ ಕಾಂಬಿನೇಷನ್ ಸ್ವಲ್ಪ ಚೆನ್ನಾಗುತ್ತೆ. ಮತ್ತೆ ಲಿಯಾಮ್ ಲಿವಿಂಗ್ಸ್ಟನ್ ಅವರು ಕೂಡ ಸ್ಪಿನ್ ಮಾಡ್ತಾರೆ, ಬೌಲಿಂಗು ಬ್ಯಾಟಿಂಗ್ ಜೊತೆಗೆ ಸ್ಪಿನ್ ಮಾಡ್ತಾರೆ. ಅವರು ಕೂಡ ಬೌಲಿಂಗ್ ವಿಭಾಗಕ್ಕೆ ಒಂದು ಒಳ್ಳೆ ಡೆಪ್ತ್ ಅನ್ನು ಕೊಡ್ತಾರೆ, ಜೊತೆಗೆ ಬ್ಯಾಟಿಂಗ್ ವಿಭಾಗಕ್ಕೂ ಅವರು ಡೆಪ್ತ್ ಅನ್ನು ಕೊಡ್ತಾರೆ. ನೆಕ್ಸ್ಟ್ ಕೃಣಾಲ್ ಪಾಂಡ್ಯ ಅವರು ಕೂಡ ಚೆನ್ನಾಗಿ ಆಡ್ತಾರೆ. ಮುಂಬೈ ಇಂಡಿಯನ್ಸ್ ಪರ ಸಾಕಷ್ಟು ಮ್ಯಾಚ್ಗಳಲ್ಲಿ 20-30 ರನ್ ಬೇಕಾದಾಗ ಹೊಡ್ಕೊಂಡು ಬರುವಂತ ತಾಕತ್ತಿದೆ ಖಂಡಿತವಾಗ್ಲೂ ಕೃಣಾಲ್ ಪಾಂಡ್ಯಗೂ ಇದೆ. ಸೊ ಅದೊಂದು ಒಳ್ಳೆ ಪಿಕ್, ಒಳ್ಳೆ ಆಟಗಾರನೇ ಕೃಣಾಲ್ ಪಾಂಡ್ಯ, ಅದರಲ್ಲೇನು ಡೌಟೇ ಇಲ್ಲ. ನೆಕ್ಸ್ಟ್ ಫಾಸ್ಟ್ ಬೌಲರ್ಸ್ ನಾವು ನೋಡಿದಾಗ ಇಲ್ಲಿ ಪ್ರಮುಖವಾಗಿ 3 ಜನ ಆಡಿಸೋ ಸಾಧ್ಯತೆ ಇದೆ. ಹಿರಿಯ ವೇಗಿ ಭುವನೇಶ್ವರ್ ಕುಮಾರ್ ಅವರು ತುಂಬಾ ಹೊಸ ಬಾಲ್ ಅಲ್ಲಿ ತುಂಬಾ ಚೆನ್ನಾಗಿ ಬೌಂಡ್ ಮಾಡ್ತಾರೆ. ಇನ್ ಸ್ವಿಂಗ್, ಹೌದೌದು, ಹೊಸ ಇನ್ ಸ್ವಿಂಗ್ ಮಾಡ್ತಾರೆ, ಔಟ್ ಸ್ವಿಂಗ್ ಮಾಡ್ತಾರೆ. ಸೊ ಒಳ್ಳೆ ಸ್ಕಿಲ್ಡ್ ಬೌಲರ್ ಭುವನೇಶ್ವರ್ ಕುಮಾರ್ ಅವರು. ಮತ್ತೆ ಹೊಸ ಚೆಂಡಲ್ಲಿ ಬೌಲ್ ಮಾಡಿದ್ರು ಕೂಡ ಅವರು ಡೆತ್ ಓವರ್ ಅಲ್ಲಿ ಕೂಡ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಸಾಕಷ್ಟು ಸನ್ ರೈಸರ್ಸ್ ಹೈದರಾಬಾದ್ ಪರ ಅವರು ಸಾಕಷ್ಟು ಮ್ಯಾಚ್ ವಿನ್ನಿಂಗ್ ಬೌಲಿಂಗ್ ಪ್ರದರ್ಶನಗಳನ್ನು ತೋರಿಸಿರೋದು ನಾವು ನೋಡಿದೀವಿ ಆಲ್ರೆಡಿ. ಸೊ ಭುವನೇಶ್ವರ್ ಕುಮಾರ್ ಕೂಡ ಒಂದು RCB ಇರೋದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಮೈನ್ ಇಲ್ಲಿ ಏನಂದ್ರೆ ಎಕ್ಸ್ಪೀರಿಯನ್ಸ್ ಕೌಂಟ್ ಆಗುತ್ತೆ ಇಲ್ಲಿ. ಇವ್ರ ಜೊತೆಗೆ ಜಾಶ್ ಹ್ಯಾಸಲ್ವುಡ್ ಅವರು ಕೂಡ ಇದ್ದಾರೆ ಬೌಲಿಂಗ್ ವಿಭಾಗದಲ್ಲಿ. ಅವರು ಲಾಸ್ಟ್ ಸೀಸನ್ಗಳಲ್ಲಿ ಅವರು ಕೂಡ RCB ತಂಡದ ಪರ ಆಡಿದ್ರು. ಆಸ್ಟ್ರೇಲಿಯಾಗೆ ಅವರು ಕೀ ಬೌಲರು, ಒಳ್ಳೆ ಬೌಲರ್ ಜಾಶ್ ಹ್ಯಾಸಲ್ವುಡ್ ಕೂಡ. ಅವರು ಮಿಡ್ಲ್ ಓವರ್ ಅಲ್ಲಿ ತುಂಬಾ ಚೆನ್ನಾಗಿ ಬೌಲ್ ಮಾಡ್ತಾರೆ, ಜೊತೆಗೆ ಡೆತ್ ಓವರ್ ಗಳಲ್ಲೂ ಕೂಡ ಅವರು ಚೆನ್ನಾಗಿ ಬೌಲ್ ಮಾಡ್ತಾರೆ. ಸೊ ನನಗೆ ಮತ್ತೆ ಇನ್ನೊಬ್ಬ ಲೆಫ್ಟ್ ಆರ್ಮ್ ಸೀಮರ್ ಯಶ್ ದಯಾಳ್ ಅವ್ರನ್ನು ಕೂಡ ಈ ಪಂದ್ಯದಲ್ಲಿ ಆಡಿಸಬಹುದು ಸಾಧ್ಯತೆ ಬಹುತೇಕ ಇದೆ. ಅವರು ಚೆನ್ನಾಗಿ ಬೌಲ್ ಮಾಡಿ ಲಾಸ್ಟ್ ಸೀಸನ್ ಅವ್ರನ್ನ ಉಳಿಸ್ಕೊಂಡಿದ್ರು. ಯಶ್ ದಯಾಳ್ ಚೆನ್ನಾಗಿ ಬೌಲ್ ಮಾಡ್ತಾರೆ. ಅವರು ಹೊಸ ಚೆಂಡಲ್ಲಿ ಆಡಿಸಿ ಮತ್ತೆ ಅವ್ರನ್ನ ಮಿಡ್ಲ್ ಓವರ್ ಅಲ್ಲಿ ಕೂಡ ಸಿಚುವೇಶನ್ ನೋಡ್ಕೊಂಡು ಅವ್ರನ್ನ ಹ್ಯಾಂಡಲ್ ಮಾಡ್ಬೋದು. ಯಶ್ ದಯಾಳ್ ಅವ್ರನ್ನ ಟೋಟಲ್ 3 ಜನ ಸಿಮ್ ಬೌಲರ್ಸ್ನ ನಾವಿಲ್ಲಿ ನೋಡ್ಬೋದು. ಇನ್ನೊಂದು ಫುಲ್ ಟೈಮ್ ಸ್ಪಿನ್ನರ್ ಆಗಿ ಸುಯೇಶ್ ಶರ್ಮಾ ಅಂತ ಒಬ್ಬ ಸ್ಪಿನ್ನರ್ ಹೊಸದಾಗಿ ಈ ಸಲ ಆಕ್ಷನ್ ಅಲ್ಲಿ ತಗೊಂಡಿದ್ದಾರೆ. ಸುಯೇಶ್ ಶರ್ಮಾನು ತುಂಬಾ ಚೆನ್ನಾಗಿ ಬೌಲ್ ಮಾಡ್ತಾರೆ. ಇನ್ನು ಯುವ
ಇನ್ನೂ ಯಂಗ್ಸ್ಟರ್ ಅವರು ಅವ್ರನ್ನ ಏನಕ್ಕೆ ಈ ಮ್ಯಾಚಲ್ಲಿ ಆಡಿಸ್ಬೋದು ಅಂತಂದ್ರೆ ಅವ್ರು ಆಲ್ರೆಡಿ KKR ಪರ ಆಡಿದ್ದಾರೆ ಓ ಸೀಸನ್ಗಳೆಲ್ಲಾನು ಕೋಲ್ಕತ್ತಾ ನೈಟ್ ರೈಡರ್ಸ್ ಪರ ಆಡಿದ್ದಾರೆ. ಎಸ್ಪೆಷಲಿ ಈಡನ್ ಗಾರ್ಡನ್ಸ್ ಅಲ್ಲಿ ಹಲವು ಮ್ಯಾಚ್ ವಿನ್ನಿಂಗ್ಸ್ ಪರ್ಫಾರ್ಮೆನ್ಸ್ಗಳು ಕೂಡ ಅವರು ಸುಯೇಶ್ ಶರ್ಮಾ ಅವರು ತೋರಿಸಿದ್ದಾರೆ. ಸೊ ಆ ಒಂದು ಕಂಡೀಷನ್ಸ್ ಇವ್ರಿಗೆ ಪರಿಚಯ ಇದೆ ಸುಯೇಶ್ ಶರ್ಮಾಗೆ. ಈ ಒಂದು ಕಾರಣಕ್ಕೆ ಈ ಒಂದು ಪಂದ್ಯದಲ್ಲಿ ಸುಯೇಶ್ ಶರ್ಮಾಗೆ ಅವಕಾಶ ನೀಡಬಹುದು ಅಂತ ನನಗೆ ಅನಿಸ್ತದೆ. ಈ ಒಂದು ರೀತಿಯ ಕಾಂಬಿನೇಷನ್ ಅನ್ನು ನಾವು ಈ ಒಂದು KKR ವಿರುದ್ಧ ಪಂದ್ಯಕ್ಕೆ ನಾವು ನೋಡ್ಬೋದು. ಓಕೆ ಸರ್, ಒಂದು IPL ನಲ್ಲಿ ಈ ವಿದೇಶಿ ಆಟಗಾರರು 4 ಪ್ಲೇಯರ್ ಇರ್ತಾರೆ ಒಂದು ಪಂದ್ಯಕ್ಕಾಗಿ. ಯಾರು 4 ಪ್ಲೇಯರ್ ಮೇಜರ್ ಆಗಿ ಮೊದಲನೇ ಪಂದ್ಯ ಆಡ್ತಾರೆ ಅಂತ ಹೇಳಿ, ಟೀಮ್ ಡೇವಿಡ್, ಲಿಯಾಮ್ ಲಿವಿಂಗ್ಸ್ಟೋನ್, ಈ ಕಡೆ ಬೌಲಿಂಗ್ ಅಲ್ಲಿ ಜೋಶ್ ಹಜಲ್ವುಡ್ ಇದ್ದಾರೆ, ಲುಂಗಿ ಎನ್ಗಿಡಿ ಇದ್ದಾರೆ, ಮತ್ತು ಈ ಕಡೆ ಫಿಲ್ ಸಾಲ್ಟ್ ಕೂಡ ಇದ್ದಾರೆ, ರೊದರ್ಫೋರ್ಡ್ ಇದ್ದಾರೆ. ಯಾರು ಆಡ್ಬೋದು ಅಂತ ಹೇಳಿ ಮೊದಲೇ ಪಂದ್ಯದಲ್ಲಿ? ಈಗ ನೋಡಿ, ನಾನು ಆಗ್ಲೇ ಪ್ಲೇಯಿಂಗ್ 11 ಹೇಳಿದ್ನಿ ಯಾವ ತರ ಇರುತ್ತೆ ಅಂತ. ಈಗ ಫಿಲ್ ಸಾಲ್ಟ್ ಅವರು ಕನ್ಫರ್ಮ್ ಫಸ್ಟ್ ಪ್ರಿಫರೆನ್ಸ್ ಫಿಲ್ ಸಾಲ್ಟ್ ಕೊಡ್ತಾರೆ. ನೆಕ್ಸ್ಟ್ ಲಿಯಾಮ್ ಲಿವಿಂಗ್ಸ್ಟನ್ ಬ್ಯಾಟಿಂಗ್ ಜೊತೆಗೆ ಬೌಲಿಂಗ್ ಇದೆ, ಅವರು ಆಲ್ರೌಂಡರು. ನೆಕ್ಸ್ಟ್ ಟಿಮ್ ಡೇವಿಡ್ ಅವರು ಮೀಡಿಯಂ ಫೇಸರ್ ಜೊತೆಗೆ ಬ್ಯಾಟಿಂಗ್ ಆಡ್ತಾರೆ. ಬ್ಯಾಟಿಂಗ್ ಅಲ್ಲೂ ಕೂಡ ಮ್ಯಾಚ್ ವಿನ್ನರ್ ಅವರು, ಮ್ಯಾಚ್ ಫಿನಿಶ್ ಮಾಡ್ತಾರೆ. 20 ಬಾಲ್ಗೆ 50 ಬೇಕಂದ್ರೂ ಒಳ್ಳೆ ಕೆಪಾಸಿಟಿ ಅವ್ರಿಗಿದೆ ಅವರು. ಮತ್ತೆ ಜಾಸ್ ಹ್ಯಾಸೆಲ್ವುಡ್ ವೇಗದ ಬೌಲಿಂಗ್ ನಲ್ಲಿ ಜಾಸ್ ಹ್ಯಾಸೆಲ್ವುಡ್ ಒಟ್ಟು 4 ಜನಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಆಮೇಲೆ ಬೇರೆ ಬೇರೆ ಪ್ಲೇಯರ್ಸ್ಗೆ ನೆಕ್ಸ್ಟ್ ಇವರು ಪರ್ಫಾರ್ಮೆನ್ಸ್ ನೋಡ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಇದರಲ್ಲಿ ಯಾರಾದ್ರೂ ಫಾರ್ಮ್ ಬರಲಿಲ್ಲ, ಏನೋ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಲ್ಲ ಅಂದಾಗ ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ಗೆ ಅವ್ರನ್ನ ತಗೊಳ್ತಾರೆ. ಸೊ ಇನ್ನು ಯಾರು ಉಳಿದಿದ್ದಾರಲ್ಲ ಅವ್ರನ್ನ ತಗೊಳ್ತಾರೆ. ಇದು ಒಂದು ಟೀಮ್ RCB ಟೀಮ್ ಮ್ಯಾನೇಜ್ಮೆಂಟ್ ಒಂದು ಪ್ಲಾನ್ ಅಂತ ನಾವು ಹೇಳ್ಬೋದು. ಓಕೆ ಸರ್, ನಮ್ಮ RCB ತಂಡ 18 ಸೀಸನ್ಗಳಿಂದ ಒಂದು ಕೂಡ ಕಪ್ ಗೆಲ್ಲಲಿಕ್ಕಾಗಿಲ್ಲ. 17 ಸೀಸನ್ಗಳಲ್ಲಿ, ಕಳೆದ 17 ಸೀಸನ್ಗಳಲ್ಲಿ ಪ್ರತಿ ಬಾರಿ ಫ್ಯಾನ್ಸ್ ಬಂದಾಗ ಈ ಸಲವು ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಎನ್ನುವಂತಹ ಸ್ಲೋಗನನ್ನು ಹೇಳ್ತಾ ಬಂದಿದ್ದಾರೆ. ಆದರೆ ಕಪ್ ಗೆಲ್ಲಲಿಕ್ಕೆ ಸಾಧ್ಯವಾಗಿಲ್ಲ. ಮೊದಲನೇ ಪಂದ್ಯ ದೇವ್ರಿಗೆ ಬಿಟ್ಟಿದ್ದು, ಅಥವಾ ಒಂದು ಅಚಾನಕ್ ಸೋತಿರ್ತಾರೆ RCB ತಂಡ, ದೇವ್ರಿಗೆ ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಹಾಗಾಗಿ ನಾಳೆಯ ಪಂದ್ಯದಲ್ಲಿ ಆ ದೇವ್ರಿಗೆ ಬಿಟ್ಟು ಸಂಪ್ರದಾಯ ಮುಂದುವರಿಯುತ್ತಾ, ಅಥವಾ ಗೆಲುವಿನ ಕೇಕೆ ಹಾಕಿ ಒಂದು ವಿನೂತನವಾಗಿರ್ತಕ್ಕಂಥ ಶುಭಾರಂಭವನ್ನು ಮಾಡುತ್ತಾ ಅಂತ ಹೇಳಿ RCB? ಇದು ಈ ಸಲ ಕಪ್ ನಮ್ಮದೇ, ದೇವ್ರಿಗೆ ಬಿಟ್ಟಿದ್ದು, ಇದೆಲ್ಲ ಫ್ಯಾನ್ಸ್ ಮಾಡ್ಕೊಂಡಿರ್ತಕ್ಕಂಥ ವಿಚಾರ. ಇದೆಲ್ಲಾನು ಇವರು ಏನೋ ಕರಿಬೋದು. ಈ ವಿಚಾರ RCB ಟೀಮ್ ಮ್ಯಾನೇಜ್ಮೆಂಟ್ ಮೈಂಡ್ ಸೆಟ್, ಪ್ಲೇಯರ್ಸ್ ಮೈಂಡ್ ಸೆಟ್ ಡಿಫ್ರೆಂಟ್ ಇರುತ್ತೆ. ಈ ಮ್ಯಾಚ್ ಪ್ರತಿಯೊಂದು ಮ್ಯಾಚು ಒಂದು ಒಳ್ಳೆ ಒಂದು ಸ್ಪೋರ್ಟ್ಸ್ ಪರ್ಸನ್ ಆಗಲಿ, ಒಂದು ಟೀಮ್ ಆಗಲಿ, ಯಾವುದೇ ಒಂದು ಸ್ಪೋರ್ಟ್ಸಲ್ಲಿ ಯಾವುದೇ ಒಂದು ಟೀಮ್ ಆದರೂ ಕೂಡ ಗೆಲ್ಲಬೇಕಂತಾನೆ ಆಡೋದು, ಯಾರು ಕೂಡ ಸೋಲ್ಬೇಕಂತ ಆಡಲ್ಲ. ಅಬ್ವಿಯಸ್ಲಿ ಇಲ್ಲಿ ಸೋತಾಗ ಇಲ್ಲಿ ಫ್ಯಾನ್ಸ್ ಏನೋ ಒಂದು ಮ್ಯಾನೇಜ್ ಮಾಡ್ಕೊಳ್ಳಿಕ್ಕೆ ದೇವ್ರಿಗೆ ಬಿಟ್ಟಿದ್ದಂತೇನೋ ಒಂದು ಇವರು ಮಾಡ್ಕೊಬೋದೇ ಹೊರತು, ಇಲ್ಲಿ ಟೀಮಲ್ಲಿ ಎಲ್ಲರೂ ಕೂಡ ಫಸ್ಟ್ ಮ್ಯಾಚಿಂದ ಲಾಸ್ಟ್ ಮ್ಯಾಚ್ ತನಕ ಎಲ್ಲ ಮ್ಯಾಚ್ಗಳನ್ನು ಕೂಡ ಗೆಲ್ಲಬೇಕು ಅನ್ನೋ ಒಂದು ಇಂಟೆಂಟ್ ಇಂದಾನೆ ಆಡ್ತಾರೆ. ಸೊ ಹಾಗಾಗಿ ಈ ಫಸ್ಟ್ ಮ್ಯಾಚ್ನೂ ಕೂಡ ಅಷ್ಟೇ ಗೆಲ್ಬೇಕಂತಾನೆ ಆಡ್ತಾ ಇದೆ. ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, RCB ಏನಕ್ಕೆ ಇಷ್ಟು ವರ್ಷಗಳು 17 ವರ್ಷಗಳ ಕಾಲ ಆಡಿದೆ, ಇನ್ನೂ ಒಂದೇ ಒಂದು ಸಲ ಕಪ್ ಗೆದ್ದಿಲ್ಲ ಅಂತ ನೀವು ಹೇಳ್ತಾ ಇದ್ರಿ. ಖಂಡಿತವಾಗ್ಲೂ RCB ತಂಡ ಕಪ್ ಗೆಲ್ಲಂತ ಡಿಸರ್ವ್ ತಂಡನೇ ಎಲ್ಲಾ ತಂಡಗಳಿಂದ. ನೀವು ನೋಡ್ಬೋದು 2009ನಲ್ಲಿ ಅನಿಲ್ ಕುಂಬ್ಳೆ ನಾಯಕತ್ವದಲ್ಲಿ RCB ಫೈನಲ್ಗೆ ಬಂದಿತ್ತು. ಅವತ್ತೇ ಗೆಲ್ಲಬೇಕಾಗಿತ್ತು, ಬಟ್ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ಅವತ್ತು ಸೋತಿದ್ರು RCB ತಂಡ. ಅದು ಲೋಯೆಸ್ಟ್ ಚೇಸಿಂಗ್, ಅದು 140+ ಏನೋ ಇದ್ದಿದ್ದು ಟಾರ್ಗೆಟ್. ಅವತ್ತು RCB ಬಹುತೇಕ ಗೆಲ್ತಾರೆ ಅಂತಾನೆ ಎಲ್ಲರೂ ಭಾವಿಸಿದ್ರು. ಬಟ್ ಅವತ್ತು ಬ್ಯಾಟಿಂಗ್ ಕ್ಲಿಕ್ ಆಗಲಿಲ್ಲ. ಅವತ್ತು ಅದರಲ್ಲೂ ಕೂಡ ಸ್ವಲ್ಪ ಕಂಡೀಷನ್ಸ್ ಸ್ವಲ್ಪ ಸ್ಲೋ ಇತ್ತು. ಆ ಹಿನ್ನೆಲೆಯಲ್ಲಿ ಆ ಒಂದು ಚೇಸ್ ಮಾಡ್ಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ 2011 ಕೂಡ ಡ್ಯಾನಿಯಲ್ ವೆಟೋರಿ ಅವರ ನಾಯಕತ್ವದಲ್ಲೂ ಕೂಡ RCB ತಂಡ ಫೈನಲ್ ಬಂದಿತ್ತು. ಅವತ್ತು ಕೂಡ RCB 200+ ಟಾರ್ಗೆಟ್ ಕೊಟ್ಟಿದ್ರು ಅವತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ. RCB ಅವತ್ತು ಕಳೆದ ಲೀಗ್ ಮ್ಯಾಚ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಬ್ಯಾಟಿಂಗಲ್ಲಿ, ಬಟ್ ಅದು ಫೈನಲಲ್ಲಿ ಅವತ್ತು ಬ್ಯಾಟ್ಸ್ಮನ್ ಸ್ವಲ್ಪ ಕೈ ಕೊಟ್ಟರು. ಸೊ ಹಾಗಾಗಿ RCB ತಂಡ ಒಂದು ಮೊತ್ತವನ್ನು ಚೇಂಜ್ ಮಾಡ್ಲಿಕ್ಕೆ ಆಗಿರಲಿಲ್ಲ. ನೆಕ್ಸ್ಟ್ 2016 IPL ಇತಿಹಾಸದಲ್ಲಿ RCB ತಂಡದ ಒಂದು ಶ್ರೇಷ್ಠ ಪ್ರದರ್ಶನ ಬಂದಿದ್ದು 2016 ಅದರಲ್ಲೂ ಕೂಡ ಯಾವುದೇ ಒಂದು ತಂಡ ನೀವು ನೋಡ್ಬೋದು, RCB ತಂಡ ಕಪ್ ಗೆದ್ದಿಲ್ಲ ನಿಜ ಒಪ್ಕೊಳ್ತೀನಿ, ಆದ್ರೆ ಒಂದು ಪರ್ಫಾರ್ಮೆನ್ಸ್ ಇರುತ್ತಲ್ಲ, ಒಂದು ಅಚ್ಚರಿ ಪರ್ಫಾರ್ಮೆನ್ಸ್ ತಂದಿರೋದು RCBನೇ. ಯಾಕಂದ್ರೆ ಫಸ್ಟ್ ಮೊದಲನೇ ಅವಧಿಯಲ್ಲಿ ಫಸ್ಟ್ ಹಾಫ್ ಅಲ್ಲಿ RCB ತಂಡ 7 ಮ್ಯಾಚ್ಗಳಲ್ಲಿ ಗೆದ್ದಿದ್ದು ಬರೀ 2 ಮ್ಯಾಚ್, 5 ಮ್ಯಾಚ್ ಸೋತಿತ್ತು. ಆಗ ಎಲ್ಲರೂ ಏನ್ ಮಾತಾಡ್ಕೊಂಡ್ರು, RCB ತಂಡ ಅಷ್ಟೇ ಔಟ್, ಟೂರ್ನಮೆಂಟ್ ಇಂದ ಔಟ್ ಅಂತಾನೆ ಎಲ್ಲರೂ ಭಾವಿಸಿದ್ರು. ಆದ್ರೆ ಅವತ್ತು ಸೆಕೆಂಡ್ ಹಾಫ್ ಅಲ್ಲಿ RCB ತೋರಿದ ಪ್ರದರ್ಶನ ನಿಜವಾಗ್ಲೂ ಒಂದು ಮೆಚ್ಚುವಂತದ್ದೇ. ಯಾವುದೇ ಬೇರೆ ತಂಡದಲ್ಲಿ ಕಂಪೇರ್ ಮಾಡ್ಕೊಳ್ಳಿ, ಈ ರೀತಿಯ ಒಂದು ಪರ್ಫಾರ್ಮೆನ್ಸ್ ಬೇರೆ ಯಾವ ತಂಡ ನೀಡಿಲ್ಲ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಯಾವ ಸಖತ್ ಆ ತರ ಒಂದು ಪರ್ಫಾರ್ಮೆನ್ಸ್ ಬಂದಿತ್ತು. ನೀವು ಫಸ್ಟ್ ಹಾಫ್ ಅಲ್ಲೇ ನೀವು 5 ಮ್ಯಾಚ್ ಸೋತು 2 ಮ್ಯಾಚ್ ಗೆದ್ದಿದ್ದೀರ ಅಂದಾಗ ಮೈಂಡ್ ಸೆಟ್ ತುಂಬಾ ಡಿಫ್ರೆಂಟ್ ಇರುತ್ತೆ. ಸೊ ಆ ಒಂದು ಮೈಂಡ್ ಸೆಟ್ ಹೆಂಗೆ, ಪ್ರೆಷರ್ ಕೂಡ ತುಂಬಾ ಇರುತ್ತೆ. ಸೊ ಆ ಒಂದು ಪ್ರೆಷರು ಮತ್ತೆ ಒಂದು 5 ಮ್ಯಾಚ್ ಸೋಲು, ಆ ಒಂದು ಮೈಂಡ್ ಸೆಟ್ ಅಲ್ಲಿ ನೀವು ಸೆಕೆಂಡ್ ಹಾಫ್ ಆಡೋದಿದೆಯಲ್ಲ ತುಂಬಾ ಕಷ್ಟ, ಚಾಲೆಂಜಿಂಗ್. ಸೊ ಆದ್ರೆ ಆ 2016 AB de Villiers ಮತ್ತೆ ವಿರಾಟ್ ಕೊಹ್ಲಿ ನಾವು ನೆನೆಸ್ಕೊಳ್ಬೇಕು. ಆ ಪರ್ಫಾರ್ಮೆನ್ಸ್ ಒಂದು ಒಳ್ಳೆ ಅದ್ಭುತವಾಗಿಂತ ಪ್ರದರ್ಶನ ತೋರಿದ್ರು. 4 ಸೆಂಚುರಿ ಏನೋ ಹೊಡೆದಿದ್ರು ಅನ್ಸುತ್ತೆ ವಿರಾಟ್ ಕೊಹ್ಲಿ ಅವರು ಮಾತ್ರ ಆ ಸೀಸನ್ ಅಲ್ಲಿ ಸಖತ್ತಾಗಿ ಹೊಡೆದಿದ್ರು. IPL ಹಿಸ್ಟ್ರಿನಲ್ಲಿ ಯಾರು 980+ ಏನೋ ಹೊಡೆದಿದ್ರು. ಹೌದೌದು, ಆ ಸ್ಕೋರ್ ಅವತ್ತು ಅವ್ರು ಹೊಡೆದಿರೋ ರನ್ನು ಯಾರು ಇದುವರೆಗೂ ಹೊಡೆದೇ ಇಲ್ಲ. ಆ ಒಂದು ಪರ್ಫಾರ್ಮೆನ್ಸ್ ವಿರಾಟ್ ಕೊಹ್ಲಿಯಿಂದ ಬಂದಿತ್ತು. ಆ ಒಂದು
ಮೈಂಡ್ ಸೆಟ್ಟು, ಒಂದು ಆಟ ಆಗ್ಬೋದು, ಒಂದು ಜಿದ್ದಿತ್ತಲ್ಲ ಆಡೋದು, ನಾನು ಆಡೇ ಆಡ್ತೀನಿ, ಗೆದ್ದೇ ಗೆಲ್ತೀನಿ ಅನ್ನೋ ಜಿದ್ದಿದೆಯಲ್ಲ ವಿರಾಟ್ ಕೊಹ್ಲಿದು, ಒಬ್ಬ ಬ್ಯಾಟ್ಸ್ಮನ್ ಆಗಿ ಒಬ್ಬ ಆಟಗಾರನಾಗಿ ಇದು ಜಿದ್ದು ಯಾರ ಹತ್ರನೂ ಇಲ್ಲ. ಆ ಥರ ಒಂದು ಮೈಂಡ್ ಸೆಟ್ಟು ಅಲ್ಲಿ ಆ ಒಂದು ಸೀಸನಲ್ಲಿ ಆಡಿದ್ರು ವಿರಾಟ್ ಕೊಹ್ಲಿ. ಬ್ಯಾಟಿಂಗ್ ಒಬ್ಬ ವಿಭಾಗದಲ್ಲೂ ಆ ಸೀಸನಲ್ಲಿ ಕ್ರಿಸ್ ಗೇಲ್ ಕೂಡ ಇದ್ರು. ಕ್ರಿಸ್ ಗೇಲು ಚೆನ್ನಾಗಿ ಆಡಿದ್ರು. AB de Villiers ಮತ್ತು ವಿರಾಟ್ ಕೊಹ್ಲಿ ಇವರು RCB ತಂಡದ ಪ್ರಮುಖ ಆಧಾರ ಸ್ತಂಭಗಳಾಗಿದ್ರು ಆ ಟೈಮಲ್ಲಿ. ತುಂಬ ಚೆನ್ನಾಗಿ ಆಡಿದ್ರು. ಮತ್ತು ಸೆಕೆಂಡ್ ಹಾಫಲ್ಲಿ RCB ತುಂಬ ಚೆನ್ನಾಗಿ ಆಡಿ ಅಲ್ಲಿ ಒಂದು ಮ್ಯಾಚ್ ಏನೋ ಸೋತ್ರು ಅಷ್ಟೇ. 6 ಮ್ಯಾಚ್ ಗೆದ್ರು. 7 ಮ್ಯಾಚಲ್ಲಿ ಸೆಕೆಂಡ್ ಹಾಫಲ್ಲಿ 1 ಸೋತು 6 ಮ್ಯಾಚ್ ಗೆದ್ರು. ಫಸ್ಟ್ ಕ್ವಾಲಿಫೈಯರ್ ಗೆದ್ದು ಫೈನಲ್ ಬಂದಿತ್ತು. ಫೈನಲ್ ಬಂದಾಗ ಸನ್ರೈಸರ್ಸ್ ಹೈದರಾಬಾದ್ ಫಸ್ಟ್ ಬ್ಯಾಟ್ ಮಾಡಿ ಅವರು 200+ ಏನೋ ಟಾರ್ಗೆಟ್ ಕೊಟ್ಟಿದ್ರು. RCB ತಂಡಕ್ಕೂ ಒಳ್ಳೆ ಸ್ಟಾರ್ಟ್ ಸಿಕ್ಕಿತ್ತು. 150 ರನ್ ತನಕ ಈಸಿಯಾಗೇ ಬರ್ತಾ ಇತ್ತು. ಒಳ್ಳೆ ಸ್ಕೋರ್ ಇತ್ತು. AB de Villiers ಆಡಿ ಆ ಮ್ಯಾಚಲ್ಲಿ AB de Villiers ಆಡಿರಲಿಲ್ಲ. ಇನ್ನು ಉಳಿದ ಕ್ರಿಸ್ ಗೇಲ್, ವಿರಾಟ್ ಕೊಹ್ಲಿ ಸ್ವಲ್ಪ ಚೆನ್ನಾಗಿ ಆಡ್ಕೊಟ್ಟಿದ್ರು. ಒಳ್ಳೆ ಸ್ಟಾರ್ಟ್ ಸಿಕ್ಕಿತ್ತು ಆ್ಯಕ್ಚುಲಿ. ಆಗ ಅಂದರೆ ಒಂದು ಮಿಡ್ಲ್ ಒಂದು 10-15 ಓವರ್ ತನಕ RCB ಕೈಯಲ್ಲೇ ಇತ್ತು ಮ್ಯಾಚ್. ಗೇಲು ಕೊಹ್ಲಿ ಕತೆ ಮುಗಿಸ್ಬಿಟ್ಟಿದ್ರು ಮ್ಯಾಚ್. 117 ಏನೋ ಪಾರ್ಟ್ನರ್ಶಿಪ್ ಆಡಿದ್ರು ಫಸ್ಟ್ ವಿಕೆಟ್ಗೆ. ಹೌದೌದು. ಆಮೇಲೆ ABD 3 ರನ್ಸ್ ಹೊಡೆದು ಔಟ್ ಆದ್ರು. ತುಂಬಾ ಕೈ ಕೊಟ್ಟರು ಅವತ್ತು. ಹೌದು, ಆವತ್ತು ನಾವು RCB ಗೆಲ್ಬೇಕಾಗಿತ್ತು. ಬಟ್ ಕೊನೆಯ ಹಂತದಲ್ಲಿ RCB ಗೆಲ್ಲಕ್ಕಾಗಿರ್ಲಿಲ್ಲ. ಸೊ ನಾವು ಒಟ್ಟಾರೆಯಾಗಿ ನೋಡೋದಾದ್ರೆ RCB ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಬಟ್ ಇಲ್ಲಿ ಟೀಮ್ ಕಾಂಬಿನೇಷನ್ ಸ್ವಲ್ಪ ಎಲ್ಲೋ ಒಂದು ಕಡೆ ಹೊಡೆತಾ ಬೀಳ್ತಾ ಇದೆ. ಆಲ್ರೌಂಡರ್ಸ್ ಕೊರತೆ ನಮ್ಮ RCBಗೆ ಕಾಡ್ತಾ ಇದೆ ಅಂತಲೇ ಹೇಳ್ಬೋದು. ಎಲ್ಲ ಸೀಸನ್ಗಳಲ್ಲಿ ನಾವು ಆ ತಂಡದ ಒಂದು ಕಾಂಬಿನೇಷನ್ ನೋಡಿದಾಗ ಒಂದು RCBನಲ್ಲಿ ಆಲ್ರೌಂಡರ್ಸ್ ಒಂದು ಅಷ್ಟೊಂದು ಬಲಿಷ್ಠವಾಗಿಲ್ಲ ಅಂತ ನಾವು ಇಲ್ಲಿ ಹೇಳ್ಬೇಕಾಗುತ್ತೆ. ಯಾಕಂತಂದ್ರೆ ನೀವು ಮುಂಬೈ ಇಂಡಿಯನ್ಸ್ 5 ಬಾರಿ ಚಾಂಪಿಯನ್ಸ್ ಮುಂಬೈ ಇಂಡಿಯನ್ಸ್ ತಂಡ ನೀವು ನೋಡಿ ಒಂದ್ಸಲ, ಅಲ್ಲಿ ಹೆಂಗಿದ್ರು ಆಲ್ರೌಂಡರ್ಸ್, ಎಷ್ಟೊಂದು ಲಾಂಗ್ ಇಯರ್ಸ್ ಆಡಿದಾರೆ ಅಲ್ಲಿ. ಯಾರು ಇವರು ಪೊಲಾರ್ಡ್ ಆಗ್ಬೋದು, ಹಾರ್ದಿಕ್ ಪಾಂಡ್ಯ, ಕೃಣಾಲ್ ಪಾಂಡ್ಯ, ಬೆಸ್ಟ್ ಆಲ್ರೌಂಡರ್ಸ್ ಇದ್ರು ಅಲ್ಲಿ. ಲಾಂಗ್ ಟೈಮ್ ಮಾಡಿದ್ರು ಮುಂಬೈ ಇಂಡಿಯನ್ಸ್ಗೆ. ಹೌದು, ಅಲ್ಲಿ ಡೊಮೆಸ್ಟಿಕ್ ಪ್ಲೇಯರ್ಸ್ ಬಂದ್ರು ಅವ್ರನ್ನ ಚೆನ್ನಾಗಿ ರೆಡಿ ಮಾಡ್ತಾ ಇದ್ರು ಅಲ್ಲಿ ಕ್ಯಾಂಪಲ್ಲಿ. ಟೂರ್ನಮೆಂಟ್ ಆರಂಭವಾಗೋದಕ್ಕೂ ಮುನ್ನ ಅವ್ರನ್ನ ಚೆನ್ನಾಗಿ ರೆಡಿ ಮಾಡ್ತಾ ಇದ್ರು. ಆ ಕ್ಯಾಂಪ್ ಇದೆಯಲ್ಲ, ಒಂದು ಟೀಮ್ ಮ್ಯಾನೇಜ್ಮೆಂಟ್, ಕೋಚಿಂಗ್ ಸ್ಟಾಫ್ ಇದೆಯಲ್ಲ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವ್ರು ಮುಂಬೈ ಇಂಡಿಯನ್ಸ್ ಅಲ್ಲಿ ಆ ಕೆಲಸ ಮಾಡಿದ್ರು. ಡೊಮೆಸ್ಟಿಕ್ ಕ್ರಿಕೆಟರ್ಸ್ ತಂದ್ರು, ಚೆನ್ನಾಗಿ ರೆಡಿ ಮಾಡಿದ್ರು, ಸ್ಕಿಲ್ ಚೆನ್ನಾಗಿ ರೆಡಿ ಮಾಡಿದ್ರು. ಅವ್ರು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೂ ಆಡಿದ್ರು. ಎಕ್ಸಾಂಪಲ್ ಜಸ್ಪ್ರೀತ್ ಬುಮ್ರಾ ಅವ್ರನ್ನ ನೋಡ್ಬೋದು, ಹಾರ್ದಿಕ್ ಪಾಂಡ್ಯ ನೋಡ್ಬೋದು, ಕೃಣಾಲ್ ಪಾಂಡ್ಯ ನೋಡ್ಬೋದು, ರಾಹುಲ್ ಚಹರ್ ಅಂತ ನೋಡ್ಬೋದು, ಸೂರ್ಯಕುಮಾರ್ ಯಾದವ್ ನೋಡ್ಬೋದು, ಇಶಾನ್ ಕಿಶನ್, ಎಕ್ಸಾಕ್ಟ್ಲಿ. ಇವರೆಲ್ಲ ನೀವು ನೋಡ್ಬೋದು, ಎಲ್ಲ ಡೊಮೆಸ್ಟಿಕ್ ಆಡ್ಕೊಂಡ್ ಬಂದಂತ ಪ್ಲೇಯರ್ಸ್. ಇವರೆಲ್ಲ ಮುಂಬೈ ಇಂಡಿಯನ್ಸ್ ಆಡಿದ ಮೇಲೆ ಇಂಡಿಯಾಗೆ ಆಡಿದ್ದು. ಸೊ ಆ ತರ ಒಂದು ಕೋಚಿಂಗ್ ಸ್ಟಾಫ್ ಇತ್ತಲ್ಲಿ. ಮತ್ತೆ ಸ್ಕೌಟ್ಸ್ ಟೀಮು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಡೊಮೆಸ್ಟಿಕ್ ಕ್ರಿಕೆಟ್ ಅಲ್ಲಿ ಯಾರ್ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ, ಇಲ್ಲಿ ಯಾರ್ಯಾರು ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಇದ್ದಾರೆ, ಅವ್ರನ್ನೆಲ್ಲ ಪಿಕ್ ಮಾಡಬೇಕು. ಅವ್ರ ಕೆಲಸ ಸ್ಕೌಟ್ ಟೀಮ್ಸ್ ಇರುತ್ತೆ, ಅವರು ಅದನ್ನ ಮಾಡ್ಬೇಕು. ಆ ಕೆಲಸ ನಾನು ಮುಂಬೈ ಇಂಡಿಯನ್ಸ್ ಅಲ್ಲಿ ಆಡಿದ್ದೆ. ಅದೇ ರೀತಿ ಚೆನ್ನೈ ಸೂಪರ್ ಕಿಂಗ್ಸ್ನು ಸೇಮ್, ಅದು ಕೂಡ ಸಕ್ಸಸ್ಫುಲ್ ಟೀಮು. 5 ಬಾರಿ ಗೆದ್ದಿದ್ದಾರೆ MS ಧೋನಿ ನಾಯಕತ್ವದಲ್ಲಿ. ಆ ತಂಡದಲ್ಲೂ ಕೂಡ ಯಂಗ್ಸ್ಟರ್ ಡೊಮೆಸ್ಟಿಕ್ ಕ್ರಿಕೆಟ್ ಯಾರಿದಾರೋ ಅವ್ರನ್ನು ಕೂಡ ಚೆನ್ನಾಗಿ ರೆಡಿ ಮಾಡ್ತಾರೆ ಚೆನ್ನೈ ಸೂಪರ್ ಕಿಂಗ್ಸ್. ಬಟ್ ಪ್ಲಸ್ ಪಾಯಿಂಟ್ ಏನಂದ್ರೆ ಬ್ಯಾಕ್ ಮಾಡ್ತಾರೆ ಚೆನ್ನೈ ಸೂಪರ್ ಕಿಂಗ್ಸ್ ಅಲ್ಲಿ. ಅಲ್ಲಿ ಯಾವತ್ತೂ ಪ್ಲೇಯರ್ಸ್ಗೆ ಅನ್ಸೆಕ್ಯೂರ್ ಫೀಲ್ ಆಗಲ್ಲ. ನಾನು ಈ ಮ್ಯಾಚ್ ಆಡಿಲ್ಲ ಅಂದ್ರೂ ನಾನು ನೆಕ್ಸ್ಟ್ ಮ್ಯಾಚ್ ಆಡಿಸ್ತಾರೆ, ನನಗೆ ಚಾನ್ಸ್ ಕೊಡ್ತಾರೆ, ನನ್ನ ಮೇಲೆ ಅವಕಾಶಗಳು ಸಿಗ್ತಾವೆ. ಹೌದು, ಅವಕಾಶಗಳು ಕೊಡ್ತಾರೆ. ಆ ಒಂದು ಎನ್ವೈರನ್ಮೆಂಟ್ ಅಲ್ಲಿತ್ತು ಚೆನ್ನೈ ಸೂಪರ್ ಕಿಂಗ್ಸ್. ಮುಂಬೈ ಇಂಡಿಯನ್ಸ್ ಅಲ್ಲೂ ಇದೆ ಆ ಒಂದು ಎನ್ವೈರನ್ಮೆಂಟ್. RCB ತಂಡದಲ್ಲಿ ಇಲ್ಲ. RCB ಏನಕ್ಕೆ ಕಪ್ ಗೆದ್ದಿಲ್ಲ ಅಂದ್ರೂ ಇದು ಒಂದು ರೀಸನ್ ನಾವು ಹೇಳ್ಬೋದು. ಸೊ ಹಾಗಾಗಿ ನಾವು ಇಲ್ಲಿ ಒಂದು ಟೀಮ್ ಸಕ್ಸಸ್ ಆಗ್ಬೇಕಾದ್ರೆ ನಾವು ಆಟಗಾರನ ಇದು ಮಾಡ್ಬೇಕು, ಬ್ಯಾಕ್ ಮಾಡ್ಬೇಕಾಗುತ್ತೆ. ಅನ್ಸೆಕ್ಯೂರ್ ಫೀಲ್ ಯಾವತ್ತೂ ಆಟಗಾರಕ್ಕೆ ಬರಬಾರ್ದು. ಹೌದು, ನಾವು ಒಂದು ಕೊಡಬೇಕು ಚಾನ್ಸ್. ಈಗ ಇನ್ಸ್ಟಾರ್ ತಗೊಂಬಂದಿದ್ದೀರಾ, ಅವ್ರ ಮೇಲೆ ನಂಬಿಕೆ ಇಡಬೇಕು. 1-2-3 ವರ್ಷ ತಳ್ಳಬೇಕು, ಆಡಿಸ್ಬೇಕು ಅವ್ರನ್ನ ಕ್ಯಾಂಪಲ್ಲಿ. ಅವ್ರನ್ನ ಚೆನ್ನಾಗಿ ರೆಡಿ ಮಾಡ್ಬೇಕು ಪ್ಲೇಯರ್ಸ್ನ. ಸೊ ಈ ಥರ ಎಲ್ಲ ಮಾಡಬೇಕಾಗುತ್ತೆ. ಸೊ ಈ ಕೆಲಸ RCB ತಂಡದಲ್ಲಿ ಆಗಬೇಕು. ಬಟ್ ಈ ಸೀಸನ್ ನಾವು ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ಬೋದು. ಟೀಮ್ ಕಾಂಬಿನೇಷನ್ ಎಲ್ಲ ಸ್ವಲ್ಪ ಚೆನ್ನಾಗಿದೆ. ಬ್ಯಾಟಿಂಗ್, ಬೌಲಿಂಗ್, ಆಲ್ರೌಂಡರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಈ ಸೀಸನ್ ಕ್ಯೂರಿಯಾಸಿಟಿ ಹುಟ್ಟಿಸಿದೆ ನಮಗೆ, RCB ಯಾವ ರೀತಿ ಪರ್ಫಾರ್ಮೆನ್ಸ್ ತೋರಿಸಬಹುದು ಅಂತ. ಅಂದ್ರೆ ಈ ಸಲ ಒಂದು RCB ತಂಡನು ಪ್ಲೇ ಆಫ್ಗೆ ಅರ್ಹತೆ ಪಡ್ತಕ್ಕಂಥ ಇದು ಒಂದು ತಂಡ ಅಂತ ನಾವು ಇಲ್ಲಿ ಹೇಳ್ಬೋದು. ಹೌದು, ಓಕೆ ಸರ್, ಥ್ಯಾಂಕ್ ಯು. ನೋಡುವ ನಾಳೆಯ ಪಂದ್ಯದ ನಂತರ ಮತ್ತೊಮ್ಮೆ ನಾವು ಮುಖಾಮುಖಿಯಾಗಿ ಒಂದು ಪಂದ್ಯದ ಫಲಿತಾಂಶದ ಬಗ್ಗೆ ಮಾತನಾಡೋಣ. ನಾಳೆ RCB ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ಪಂದ್ಯ ಬಹಳಷ್ಟು ರೋಚಕತೆಯನ್ನು ಹುಟ್ಟಿಸಿದೆ. ಹೊಸ ತಂಡ, ಹೊಸ ನಾಯಕ, ವಿನೂತನವಾಗಿರತಕ್ಕಂತಹ ಸ್ಟ್ರೆಂತ್ ಇರುವಂತಹ ಟೀಮ್ ಸೆಟ್ ಆಗಿದೆ ಈ ವರ್ಷ. ನೋಡುವ ಏನಾಗುತ್ತೆ ಅಂತೇಳಿ ರಮೇಶ್ ಅವರೇ. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು IPL ಧಮಾಕಾದ ವಿಶೇಷ ಕಾರ್ಯಕ್ರಮ. ನಾಳೆಯೇ ಅದ್ದೂರಿಯಾಗಿ RCB ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಮುಖಾಮುಖಿಯಾಗಲಿದೆ ಕೋಲ್ಕತ್ತಾದ ಈಡನ್ ಗಾರ್ಡನ್ ಸ್ಟೇಡಿಯಂನಲ್ಲಿ. IPL ಮಹಾ ಹಂಗಾಮವನ್ನು ಕಣ್ತುಂಬಿಕೊಳ್ಳಲು ನೀವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇರ್ತೀರಾ. ನಮ್ಮ RCB ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರಬಹುದು, ಇಡೀ ತಂಡದ ಪರ್ಫಾರ್ಮೆನ್ಸ್ ಹೇಗಿರಲಿದೆ ಎಂಬುದರ ಬಗ್ಗೆ ನಿಮಗೂ ಕೂಡ ಬಹಳಷ್ಟು ಕ್ಯೂರಿಯಾಸಿಟಿ ಇರುತ್ತೆ. ಈ ಒಂದು 2 ತಿಂಗಳ ಹೆಚ್ಚಿನ ರೀತಿಯಾಗಿ ನಡೆಯುವಂತಹ ಈ IPLನ ಪ್ರತಿಯೊಂದು ಪಂದ್ಯಗಳ ಬಗ್ಗೆ, ಕೆಲವೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಗಳ ಬಗ್ಗೆ ಎಲ್ಲವನ್ನ ನಮ್ಮ ವಿಶ್ವವಾಣಿಯ IPL ಧಮಾಕಾದ ವಿಶೇಷ ಕಾರ್ಯಕ್ರಮದ ಮೂಲಕ
ಮೂಲಕ ನಿಮಗೆ ತಿಳಿಸಿಕೊಡುವಂತಹ ಕೆಲಸವನ್ನ ಮಾಡ್ತೇನೆ. ನೀವು ಇದೇ ರೀತಿಯಾಗಿ ಕ್ರಿಕೆಟ್ನ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನ. ನಮಸ್ಕಾರ, ಥ್ಯಾಂಕ್ ಯು.